ಒಂದು ವೇಳೆ ನಾನು ಶಿವಾನಂದ ಹೇಳಿ KRS ಪಾಟೀಲ್ ಮಾತಾಡೋದು. ಈಗ ಆಲ್ರೆಡಿ ನಾನು ಟ್ಯಾಕ್ಸ್ ಏನಪ್ಪ ಅಂದ್ರೆ ಗಾಡಿಗೋಸ್ಕರ ಈಗ ನಾನು ಬೆಂಗಳೂರಲ್ಲಿ ಇದ್ದೀನಿ. ಈಗ ಆಲ್ರೆಡಿ 1,60,000 ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ. ಅದ್ರ ಜೊತೆ ಇಯರ್ಲಿ ಏನಪ್ಪ ಅಂದ್ರೆ ನಾವು ಈಗಾಗಲೇ 3,075 ರೂಪಾಯಿ ರಿಚಾರ್ಜ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಪುಣ್ಯಾತ್ಮ ಹೇಳ್ತಾನೆ ಈಗ ಮತ್ತೆ ನೀವು ಇದನ್ನು ಬೇರೆ ಕಡೆ ಮಾಡ್ಕೋಬೇಕಾಗ್ತದಾನೆ. ಈಗ ನಾನು ಏನು ಕೇಳೋದಂದ್ರೆ ಈಗ ಆಲ್ರೆಡಿ 1,60,000 ಟ್ಯಾಕ್ಸ್ ಕಟ್ಟಿ ಮತ್ತೆ 3,075 ಇಯರ್ಲಿ ಪಾಸ್ ಮಾಡಿಕೊಂಡು 200 ಟೋಲ್ ಗೇಟ್ ಫ್ರೀ ಅಂತ ಹೇಳಿದ್ರು. ಮತ್ತೆ ಈಗ ಅವರು ಏನ್ ಹೇಳ್ತಾರೆ ಅಂದ್ರೆ ಇಲ್ಲ ಇದಕ್ಕೆ ಮತ್ತೆ ಕಟ್ಟಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾನು ಮಾತಾಡ್ತೀನಿ ಹೊರಗಡೆ. ಹೌದಾ, ನಾವು KRS ಪಾಟೀಲ್ ಸಾಕಷ್ಟು ಜಾಗೃತಿಗಳನ್ನ ಮಾಡಿದ್ದೇವೆ. ನಾನು ಈಗ ಅವ್ರ ಜೊತೆ ಮಾತಾಡ್ತೀನಿ. ಮತ್ತೆ ನಾನು ಒಂದು ನಿಮಿಷ ಬರ್ತೀನಿ ಹೊರಗಡೆ ಮಾತಾಡ್ತೀನಿ. ಹಾಂ ಹೇಳಿ. ಇದು ಒಂಥರದ ರಾಬ್ರಿ ಹೆಂಗಂದ್ರೆ ಏನು? ಹಾಂ ಹೇಳಿ ಬ್ರದರ್ ಹೇಳ್ರಿ. ಅಣ್ಣ, ಇದು ನ್ಯಾಷನಲ್ ಹೈವೇ ಅಲ್ಲ. ಇದು 3,000 ಹೇಳ್ತಾ ಇದ್ರಲ್ಲ, ಇಯರ್ಲಿ ಹೇಳ್ತಾ ಇದ್ರಲ್ಲ, ಅಲ್ಲಿ ನಡೆಯಲ್ಲ ಅಣ್ಣ. ಇಲ್ಲಿ ನಾನು ಕತ್ತಿ ಕೇಳ್ತಾ ಇಲ್ಲಪ್ಪ. ನಾನು 1,60,000 ಮುಂಚೆ ಟ್ಯಾಕ್ಸ್ ಕಟ್ಟಿದ್ದೀನಿ. ಒಂದ್ಸಲ ಪೇ ಆದ್ಮೇಲೆ ಎರಡನೇ ಸಲ ರೋಡ್ ಟ್ಯಾಕ್ಸ್ ಯಾಕೆ ಕಟ್ಟಬೇಕು ನಾನು? ಈಗ ನೀವು ನಿಮ್ಮ ಟೋಲ್ ಟ್ಯಾಕ್ಸ್ ಅನ್ನ ಸರ್ಕಾರಕ್ಕೆ ಸರಿಯಾದ ಸಮಯಕ್ಕೆ ಕಟ್ಟಿದ್ದೀರ ಅಂತ ಏನ್ ಚಾರ್ಟ್ ತೋರಿಸೋದು? ಸರ್ಕಾರ 1,000 ಕೋಟಿ ರೂಪಾಯಿ ಟ್ಯಾಕ್ಸ್ ಅನ್ನ ಯಾವುದೇ ಟೋಲ್ನವರು ಕರ್ನಾಟಕದವರು ತುಂಬಿಲ್ಲ ಸರ್ಕಾರಕ್ಕೆ. ನಾವು ಟೋಲ್ ಆಪರೇಟರ್. ನಾನು ಕೇಳ್ತಿಲ್ಲ. ಹೌದಾ, ನೀವು ಹೇಗೆ ತುಂಬಿದ? ಸರ್ಕಾರಕ್ಕೆ ತುಂಬಿಲ್ಲ ಸರ್, ಸರ್ಕಾರಕ್ಕೆ ತುಂಬಿಲ್ಲ ಸರ್. ಸರ್ ನಮಗೆ ಗೊತ್ತಿಲ್ಲ ಸರ್. ನಾನು ಆಲ್ರೆಡಿ ಏನಪ್ಪಾ ಅಂದ್ರೆ 3,075 ಕಟ್ಟಿನೂ ತಗೊಂಡಿದ್ದೀನಿ. ಮತ್ತೆ ಈಗ ಆಲ್ರೆಡಿ ಸರ್ಕಾರಕ್ಕೂ ಟ್ಯಾಕ್ಸ್ ತುಂಬಿದ್ದೀನಿ. ಮತ್ತೆ ಎಣ್ಣೆ ಟ್ಯಾಕ್ಸ್ ತುಂಬಕ್ಕೆ ನಾನು ಸರಿ ಇಲ್ಲ, ತಯಾರಿಲ್ಲ. ಇಲ್ಲಿ ಯಾರಾದ್ರೂ ನೀವು ಪೊಲೀಸ್ ಕಳಿಸ್ತಾರೆ? ಯಾವ್ದು ಬಿಲ್ಲು ಇದೆ ನನ್ನ ಕಡೆ? ಬಿಲ್ಲು 3,000 ತೋರಿಸ್ತೀನಿ. ನೋಡ್ರಿ ಪುಣ್ಯಾತ್ಮರ, ನಾನು 1,60,000 ಗಾಡಿ ತೊಗೊಳಕ್ ಕಟ್ಟಿದ್ದೀನಿ. ಈಗ 3,075 ಕಟ್ಟಿನ ಇಯರ್ಲಿ ಪಾಸ್. ಇನ್ನ ಎಷ್ಟು ಕಟ್ಟಬೇಕು? ಏನು ಮೋದಿ ಕಟ್ಟಬೇಕು, ಏನು ಸಿದ್ದರಾಮಯ್ಯ ಕಟ್ಟಬೇಕು? ಮತ್ತೆ 2 ಸಲ 3 ಸಲ ನಮ್ಗೆ 2 ಸಲ 3 ಸಲ ಕಟ್ಟಕ್ಕಾಗಲ್ಲ. ನಮಗೆ 2 ಸಲ 3 ಸಲ ಕಟ್ಟಕ್ಕಾಗಲ್ಲ ಸರ್. ನಾವು ಹೇಳ್ತಿದೀವ ಸರ್. ನೀವು ಮ್ಯಾನೇಜರ್ ಅಂತೀರಿ ನಿಮಗೆ ಸರ್. ನಾನು ಹೇಳ್ತೀನಿ ಸರ್, ನೀವು ಹೇಳ್ತೀನಿ ನಿಮ್ಮ ಟ್ಯಾಕ್ಸ್ ಅನ್ನ ಸರಿಯಾಗಿ ಸರ್ಕಾರ ಕಟ್ಟಿದ್ದು ಅದನ್ನ ತೊಗೊಂಬಿಟ್ರಿ. ಅಲ್ಲ ಕೇಳ್ರಿ, ನೀವು ಕೇಳ್ರಿ, ಅವರಿಗೆ ನೀವು ಕೇಳ್ರಿ. ದಯವಿಟ್ಟು ಇದೇ ರೀತಿ ನಿಂತಿರಲ್ಲ, ವಿಡಿಯೋ ಮಾಡ್ಕೊಂಡು ಅಲ್ಲಿ ಹೋಗಿ, ಅಲ್ಲಿ ಇನ್ಚಾರ್ಜ್ ಇದ್ದಾರೆ, ಅವ್ರಿಗೆ ಹೋಗಿ ಮಾತಾಡಿ. ಬರ್ಲಿ, ಅವ್ರು ಬರ್ತಾರೆ. ನೀವು ಒಂದು 5 ನಿಮಿಷ ಸುಮ್ಮನೆ ಬರ್ಲಿ. ಅವ್ರು ಹೌದಾ, ನಾನು ಕರೀನಿ ಲೋಕಲ್ದಲ್ಲಿ. ಕರೀ ದಯವಿಟ್ಟು ಸರ್. ಬ್ರದರ್ ನಮಗೆ ಕಿರಿಕಿರಿ ಬೇಡ್ರಿ ಬ್ರದರ. ನಾವು ಯಾರು ಕೂಡ ಕಿರಿಕಿರಿ ಮಾಡ್ತಿಲ್ರಿ. ಹೌದಾ, ನಾವು ನೋಡ್ರಿ, ನಾವು KRS ಪಾಟೀಲಿಂದ ಒಳ್ಳೆ ಕೆಲಸಗಳನ್ನ ಮಾಡಿದ್ವಿ. ಈಗ ಒಳ್ಳೆ ನಾವು ಇನ್ನೂರು ಮಾಡ್ತೀವಿ. ಈಗ 3 ಸಲ 4 ಸಲ ಟ್ಯಾಕ್ಸ್ ಅನ್ನ ಯಾಕೆ ಪೇ ಮಾಡ್ಬೇಕು? ನಾವು ಯಾವ ಕಾರಣಕ್ಕೆ ಮಾಡ್ಬೇಕು ಸರ್? ಈಗ ನಾನು 3,075 ಕಟ್ಟಿದ್ದೀನಿ ಬ್ರದರ್. ನಾವು ಸಲ ಕಟ್ಬೇಕು ಬ್ರದರ್? ಅಲ್ಲಿ ಹಿಂದಿನವ್ರು ಪೇ. ನೀವು ಕ್ವಶನ್ಗಳಿಗೆಲ್ಲ ಉತ್ತರ ನನ್ನ ಹತ್ರ ಕೇಳಿದ್ರೆ ನಾನು ಏನು ಹೇಳಿ ಸರ್? ನೀವು ನಿಮ್ಮ ಮ್ಯಾನೇಜರ್ ಮಾತಾಡಿ. ಮತ್ತೆ ಅದೇ ಇವೆಲ್ಲ ಕ್ವಶನ್ಗಳು ಸ್ವಲ್ಪ ಹೋಲ್ಡಲ್ಲಿ ಇಟ್ಕೊಳ್ಳಿ. ಪ್ಲೀಸ್ ಕರಿ, ಡೌಟ್ ಕರಿ. ಈ ಥರ ಏನಪ್ಪ ಅಂದ್ರೆ ಕೆಟ್ಟ ವಾತಾವರಣ ಏನಪ್ಪ ಇದೆ ಪ್ರತಿಯೊಂದು ಟೂಲ್ ನಾಕದಲ್ಲಿ ಇದು ಇರುವಂಥದ್ದು. ಇದು ಯಾಕೆ ಹೇಳ್ತೀನಿ ಅಂದರೆ ಇದೆ ಸರ್. ಎಲ್ಲಿ ಕಟ್ಟಿದ್ದಾರೆ ಬ್ರದರ್? ಕರ್ನಾಟಕದಲ್ಲಿ ತಪ್ಪು ಮಾಹಿತಿ ಅಲ್ಲ ಇದೆ. ನಾವು ಪ್ರಜಾವಾಣಿ ಮೊನ್ನೆ ನೋಡಿಲ್ಲ ಅದಾ? ಇದು ಏನಪ್ಪ ಸರಿ ಸುಮಾರು ಏನಪ್ಪ ಅಂದ್ರೆ ನೀವು ಮತ್ತೆ ಅವ್ರ ಜೊತೆ ಮಾತಾಡ್ತೀನಿ. ಮತ್ತೆ ಕೆಟ್ಟ ವಾತಾವರಣ ಅಂದರೆ ಇದು ರಾಜ್ಯದ ಜನತೆ ನೀವು ತಿಳ್ಕೊಬೇಕೇನೆಂದರೆ ಪ್ರತಿಯೊಂದು ಟೂಲ್ ನಾಕದಲ್ಲಿ ಏನಪ್ಪ ಅಂದ್ರೆ ಈ ಥರ ಆಗ್ತಾ ಇರೋದು. ಮತ್ತು ನಾವು ಇದನ್ನು ಖಂಡಿಸಬೇಕು. ಯಾಕಂದರೆ ಈಗ ಆಲ್ರೆಡಿ ಗಾಡಿ ಕಟ್ಟುವಾಗ ನಾವು ಟ್ಯಾಕ್ಸನ್ನು ಏನಪ್ಪ ಅಂದ್ರೆ 1,60,000 ಟ್ಯಾಕ್ಸನ್ನು ಪೇ ಮಾಡಿದ್ದೀನಿ. ಮತ್ತು ಅದ್ರ ಜೊತೆಲಿ ಈಗ ಇಯರ್ಲಿ ಪಾಸ್ ಅಂತ ತಗೊಂಡು ಹೇಳಿ ನಾವು 3,075 ರೂಪಾಯಿಯನ್ನು ನಾನು ರಿಚಾರ್ಜ್ ಮಾಡ್ಕೊಂಡಿದ್ದೆ. 200 ಪಾಸ್ಗಳು ಫ್ರೀ ಇದಾವೆ ಅಂತೇಳಿ. ಅದು ರಾಷ್ಟ್ರೀಯ ಹೆದ್ದಾರಿ ಅಂತಂದು ಹೇಳಿ ಮಾಡಿದರು. ಬಟ್ ಈ ನೈಸ್ ರಸ್ತೆಯಲ್ಲಿ ಏನಪ್ಪ ಅಂದ್ರೆ ಇದು ರಾಷ್ಟ್ರೀಯ ಹೆದ್ದಾರಿಗೆ, ನೈಸ್ ರಸ್ತೆಗಳು ರಾಷ್ಟ್ರೀಯ ಹೆದ್ದಾರಿಗೆ ಒಳಪಡೋದಿಲ್ಲ ಅಂತಂದು ಇವರು ಹೇಳ್ತಿದ್ದಾರೆ. ಸರಿ ಆಯಿತು, ನಾವು ತಿಳ್ಕೊಳ್ಳೋಣ. ಎಷ್ಟು ಸಲ ಟ್ಯಾಕ್ಸ್ ಕಟ್ಟೋದು, ಸಲ ನಾವು ಏನಪ್ಪ ಅಂದ್ರೆ ರೋಡ್ ಟ್ಯಾಕ್ಸನ್ನು ಕಟ್ಟಬೇಕು ಅನ್ನುವಂಥ ವಿಚಾರ ಇದು ಗೊತ್ತಾಗಲಿ ಅಂತ ನಾನು ಅದರ ಏನಿದೆ ಅಂತ ನಾನು ಕಟ್ತೀನಿ. ಆದರೆ ಈಗ ನೈಸ್ ರಸ್ತೆಗೆ ಯಾಕಿಲ್ಲ ಅನ್ನುವಂಥ ವಿಚಾರ. ಮತ್ತು 2 ಸಲ 3 ಸಲ ನಾವು ಪ್ರತಿಯೊಬ್ಬ ಏನು ವಾಹನ ಸವಾರರು ಯಾಕೆ ಕಟ್ಟಬೇಕು? 2 ಸಲ 3 ಸಲ ಗಾಡಿ ತೊಳಗೂ ಕಟ್ಟಿದ್ದೀನಿ. ಮತ್ತು 3,075 ಕಟ್ಟಿದ್ದೀನಿ. ಇದು ರಾಷ್ಟ್ರೀಯ ಹೆದ್ದಾರಿ, ಅವರು ನೈಸ್ ರಸ್ತೆ ಬರೋದಿಲ್ಲ ಅಂತಾರೆ. ಸರಿ ಆಯ್ತು, ಬರೋದಿಲ್ಲ ಅಂದ್ರೆ ಪರವಾಗಿಲ್ಲ. 3-4 ಸಲ ಹೇಗೆ ಕಟ್ಟಕ್ಕೆ ಸಾಧ್ಯ ಅನ್ನೋದು ಇದನ್ನ ಒಂದಿಷ್ಟು ಗಂಭೀರವಾಗಿ ನಾವು ವಿಚಾರ ಮಾಡಬೇಕು. ಇದು ಆಗ್ತಾ ಇರುವಂಥ ವಿಚಾರ. ಅದಕ್ಕೆ ಬನ್ನಿರಿ, ನಾವು ಅವರಿಂದ ಹೇಳಿಕೆ ತೊಗೊಂಡು ನಾ ಬಿಲ್ ಕಟ್ತೀನಿ ಅವರಿಂದ. ಹೌದಾ? ಹಾಂ ಬ್ರದರ್ ಏನ್ರಿ, ನಾನು ಅಂದರೆ 3,075 ಕಟ್ಟಿದ್ದೀನಿ ಮುಂಚೆ.
ಮತ್ತು ಈಗ ಏನು ಏನಾಯ್ತು ಇವ್ರೆ ಇವ್ರೆ ನಿಮ್ಗೇನಾಯ್ತು ಸಂಸ್ಥೆ ಅಲ್ಲ ಈಗ ನಿಮ್ಮಿಂದ ನಾವು ರಿವರ್ಸ್ ಹೋದಾಗ ಅವ್ರಿಗೆ ನಿಮ್ಮಿಂದ ಅಲ್ಲ ಸರ್, ನಾನು 3,075 ಕೊಟ್ಟು ಇಯರ್ಲಿ ಪಾಸ್ ತೊಗೊಂಡಿದ್ದೀನಿ. ಆದ್ರೆ ಇಲ್ಲಿ ಒಂದು 50 ರೂಪಾಯಿಗೆ ಯೋಚನೆ ಮಾಡ್ಬೋದು ಸರ್ ನೀವು ಮಾಡ್ತೀರಾ ಸರ್, ನೀವು ಇದ್ದವ್ರು ಇರ್ಬೋದು ಸರ್, ನಿಮ್ಮಾಗ ಎಲ್ಲರೂ ಶ್ರೀಮಂತ ಇರ್ಬೇಕಾರೆ ಸರ್. ಅಲ್ಲ ಅದ ನಿಮ್ಮಾಗೆ ಎಲ್ಲರೂ ಇರ್ಬೇಕಲ್ಲ, ಹೌದಾ? ಹಾಂ, ನಿನ್ನಾಗೆ ಶ್ರೀಮಂತ ಇರ್ಬೇಕಲ್ಲ ಎಲ್ಲರೂ. ಹಾಂ, ಅದಕ್ಕೆ ಅವ್ರು ಬರಲಿ ಅಂತ ಅನ್ನುವಂಥ ವಿಚಾರ ಬಂದಮೇಲೆ ನಾವು ಕಟ್ತೀವಿ. ಫೀಸ್ ಏನಂತ ಇದ್ರು ಕಟ್ಟೋಣ, ಅವ್ರು ಕೇಳಿ ಕಟ್ಟೋಣ ಅಂತೇಳಿ. ಯಾಕಂದರೆ ಇದು ಏನಪ್ಪ ಅಂದ್ರೆ ಪ್ರತಿಯೊಂದು ಟೂಲ್ ನಾಕಾದಲ್ಲಿ ನಾನು ಅವ್ರಿಗೆ ಮಾತಾಡ್ತೀನಿ ಗೌರವದಿಂದ. ನಾನು ಮ್ಯಾನೇಜರ್ ಜೊತೆ ಮಾತಾಡ್ತೀನಿ. ಸರ್ ನಮಸ್ಕಾರ ಸರ್, ಪ್ಲೀಸ್ ಸರ್, ನಾನು ಅಡ್ವೊಕೇಟ್